ಉಳಿದೆಲ್ಲದಕ್ಕೂ ಕೂಡ. ಎಸ್, ಟಾಸ್ ಗೆದ್ದು ಪಾಕ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಟಾಸ್ ಗೆದ್ದಿದೆ ಪಾಕಿಸ್ತಾನ, ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸೊ ಅದರ ಮೂಲಕ ಫೀಲ್ಡಿಂಗ್ ನಮ್ಮ ಭಾರತದ ಆಯ್ಕೆಯಾಗಿದೆ. ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸೊ ಭಾರತದ ದಾಂಡಿಗರೆಲ್ಲರೂ ಕೂಡ ಈ ಬಾರಿಯ ಪಂದ್ಯದಲ್ಲಿ ಪಾಕಿಸ್ತಾನದ ಮುಖಾಮುಖಿ ಎದುರುಗೊಳ್ತಾ ಇದ್ದಾರೆ ದುಬೈನ ಸ್ಟೇಡಿಯಂನಲ್ಲಿ. ಸೊ ನಾವು ಆಗಲೇ ಚರ್ಚೆ ಮಾಡ್ತಾ ಇದ್ವಿ, ಪ್ಲಸ್ ಏನು ಮೈನಸ್ ಏನು ಅಂತ ಹೇಳಿ. ಜೊತೆಗೆ ಈ ದುಬೈನ ಸ್ಟೇಡಿಯಂ ಇದೆಯಲ್ಲ, ಈ ಸ್ಟೇಡಿಯಂ ಯಾವುದಕ್ಕೆ ಅನುಕೂಲಕರ, ಬ್ಯಾಟಿಂಗ್ ಪಿಚ್ಚ, ಹೀಗೆ. ಸೊ ನಾವಿಲ್ಲಿ ನೋಡ್ತಾ ಇದ್ವಿ ಹೇಗೆ ಭಾರತದ ಪ್ಲಸ್ ಪಾಯಿಂಟ್ಗಳಿದ್ದಾವೆ ಅಂತ ಹೇಳಿ. ನೋಡಿ, ಈ ಪಂದ್ಯದಲ್ಲೂ ಕೂಡ ಭಾರತ 3 ಸ್ಪಿನ್ನರ್ಗಳನ್ನು ಆಡಿಸೋದು ಬಹುತೇಕ ಖಚಿತ. ಯಾಕೆಂತ ಹೇಳಿದರೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸ್ಪಿನ್ನರ್ಗಳಿಗೆ ಬಹಳ ಹೆಚ್ಚಿನ ಅವಕಾಶವನ್ನು ಈ ಮೈದಾನದಲ್ಲಿ, ಈ ಕ್ರೀಡಾಂಗಣದಲ್ಲಿ ಕೊಡುವಂಥ ಆಲೋಚನೆಯನ್ನು ತಂಡದ ನಾಯಕ ಹೊಂದಿದ್ದಾರೆ. ಇನ್ನು ಮೊಹಮ್ಮದ್ ಶಮಿ ವೇಗದ ಬೌಲಿಂಗ್ ಪಡೆಯನ್ನು ಮುಂದುವರಿಸ್ತಾರೆ. ಮೊಹಮ್ಮದ್ ಶಮಿ ಇದ್ದರೆ ಅದೊಂದು ಮಿಂಚಿನ ಸಂಚಲನ. ಅದು ಶಮಿ ವೇಗದ ಬೌಲಿಂಗ್ಗೆ ಇಡೀ ಜಗತ್ತೇ ಒಂದು ಬಾರಿ ತಿರುಗಿ ನೋಡುತ್ತೆ. ಸೊ ಹೀಗಾಗಿ ಬೌಲಿಂಗ್ಗಳ ಪೈಕಿ, ಅಂದರೆ ಬೌಲರ್ಗಳ ಪೈಕಿ ಶಮಿ ಅತ್ಯಂತ ಹೆಚ್ಚಿನ ವೇಗದ, ರೋಮಾಂಚನ ಮತ್ತು ಆಕ್ರಮಣಕಾರಿ ಬೌಲಿಂಗ್ ಮಾಡುವಂಥ ಶಮಿಯ ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ ಶಮಿ ಮೇಲೆ. ಜೊತೆಗೆ ಹರ್ಷಿತ್ ರಾಣಾ, ಹಾರ್ದಿಕ್ ಪಾಂಡ್ಯ ಅವರು ಕೂಡ ವೇಗಿಗಳಾಗಿ ಮಿಂಚುವಂಥ ಸಾಧ್ಯತೆ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಯಾವಾಗ ವಿನ್ನರ್ ಅಂತರ ಅಥವಾ ವಿನ್ನರ್ ಅಂತರ ಸ್ಥಳ ಈ ಥರದ್ದೆಲ್ಲೂ ಕೂಡ ಲೆಕ್ಕ ಹಾಕಬೇಕಾಗುತ್ತೆ. ಜೊತೆಗೆ 2004 ಸೆಪ್ಟೆಂಬರ್ 9 ನಾವು ನೋಡ್ತಾ ಇದ್ವಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕ್ ಯಾವಾಗ ಮುಖಾಮುಖಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ಎದುರಾಳಿಯಾಗಿ ನಿಂತಿರುವಂಥ ರೋಚಕ ಮ್ಯಾಚ್ಗಳ ವಿವರಗಳನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. 2004 ಸೆಪ್ಟೆಂಬರ್ 19 ಪಾಕಿಸ್ತಾನ 3 ವಿಕೆಟ್, ಅದು ಕೂಡ ಬರ್ಮಿಂಗ್ ಹ್ಯಾಮ್ನಲ್ಲಿ. ಇನ್ನು 2009 ಸೆಪ್ಟೆಂಬರ್ 26 ಪಾಕಿಸ್ತಾನ 54 ರನ್ ಸೆಂಚುರಿಯನ್. ಸೊ ಹೀಗಾಗಿ 2013 ಜೂನ್ 15 ಭಾರತ 8 ವಿಕೆಟ್ಗಳ ಮೂಲಕ ಗೆಲುವನ್ನು ದಾಖಲಿಸಿತ್ತು. ಕೂಡ ನಿಮಗೆ ಸ್ಥಳದ ವಿವರವನ್ನು ಕೂಡ ಕೊಡ್ತಾ ಇದ್ದೀವಿ. ಇನ್ನು 2017 ಜೂನ್ 4 ಭಾರತ 124 ರನ್ಗಳ ಮೂಲಕ ಅಲ್ಲಿ ಅಂತರವನ್ನು ನೋಡ್ತಾ ಇದ್ದೀವಿ. ಯಾರು ಸೋತಿದ್ದಾರೆ, ಯಾರು ಗೆದ್ದಿದ್ದಾರೆ ಅಂಥೇಳಿ. ಪಾಕಿಸ್ತಾನ ಎಷ್ಟು ಬಾರಿ ಗೆದ್ದಿದೆ, ಭಾರತ ಎಷ್ಟು ಬಾರಿ ಗೆದ್ದಿದೆ ಎನ್ನುವ ವಿವರವನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ, ಸ್ಥಳಗಳನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಹೀಗಾಗಿ ಹಿಂದಿನ ಬಲಾಬಲಗಳನ್ನು, ಇಂದಿನ ಸೋಲು ಗೆಲುವಿನ ಲೆಕ್ಕಾಚಾರ, ಇವತ್ತಿನ ಸೋಲು ಗೆಲುವಿನ ಲೆಕ್ಕಾಚಾರದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಮತ್ತು ಪ್ರಭಾವವನ್ನು ಹೊಂದಿದೆ ಅಂಥೇಳಿ. ಹಿಂದೆ ನಮ್ಮ ಆಟಗಾರರ ಸಾಮರ್ಥ್ಯ ಹೇಗಿತ್ತು, ಈಗಿನ ಫಾರ್ಮ್ನಲ್ಲಿರುವಂಥ ಆಟಗಾರರ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದೊಂದು ಬಹಳ ದೊಡ್ಡ ಅವಕಾಶ ಅಂತ ಕಾಣಿಸುತ್ತೆ. ಸೊ ಇದರ ಜೊತೆಗೆ ಭಾರತದ ಬಲಾಬಲವನ್ನು ಕೂಡ ನೋಡಬೇಕಾಗತ್ತೆ. ಈ ಬಾರಿ ಎಷ್ಟು ಸಾಮರ್ಥ್ಯ ಉಳ್ಳಂಥ ಆಟಗಾರರಿದ್ದಾರೆ ನಮ್ಮಲ್ಲಿ ಅಂಥೇಳಿ. ಬಾಂಗ್ಲಾದ ವಿರುದ್ಧದ ಜಯದಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಭಾರತಕ್ಕೆ. ಒಂದು ಗೆಲುವಿದೆಯಲ್ಲ, ಆ ಗೆಲುವು ಸೋಲನ್ನು ಹಿಮ್ಮೆಟ್ಟಿಸಿದ್ವಿ ಅನ್ನೋದಕ್ಕಿಂತ ಮುಂದಿನ ಪಂದ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಸ್ಫೂರ್ತಿ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತೆ. ಇನ್ನು ಫಾರ್ಮ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಶುಭ್ಮನ್ ಗಿಲ್ ಇದ್ದಾರೆ, ಶ್ರೇಯಸ್ ಇದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ. ಇಷ್ಟು ಜನರು ಕೂಡ ಇತ್ತೀಚಿನ ಮ್ಯಾಚ್ಗಳಲ್ಲಿ ಕಂಡುಕೊಂಡಾಗ ಯಾರು ಫಾರ್ಮ್ನಲ್ಲಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಪಾಕ್ ಎದುರಿನ ಹಿಂದಿನ 6 ಪಂದ್ಯಗಳಲ್ಲಿ 5ರಲ್ಲಿ ಗೆದ್ದಿದ್ದೇವೆ ನಾವು. ಟೋಟಲ್ 6 ಪಂದ್ಯಗಳನ್ನು ಲೆಕ್ಕಾಚಾರ ತೆಗೆದುಕೊಂಡ್ರೆ 5 ಪಂದ್ಯಗಳಲ್ಲಿ ಭಾರತ ಜಯ ಗಳಿಸಿದೆ. ಜೊತೆಗೆ ಶಮಿ ಇದ್ದಾರೆ, ಹರ್ಷದೀಪ್ ಇದ್ದಾರೆ, ಅಕ್ಷರ್ ಇದ್ದಾರೆ. ಇಷ್ಟು ಜನರ ಬೌಲಿಂಗ್ ಶಕ್ತಿ ಪ್ರದರ್ಶನವೂ ಕೂಡ ಬಹಳ ಕಿಕ್ಕೇರುವಂತೆ ಮಾಡುತ್ತೆ. ಜೊತೆಗೆ ಕಿವೀಸ್ ದೌರ್ಬಲ್ಯವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಯಾಕೆಂತ ಹೇಳಿದರೆ ಭಾರತದ ಬಲ ಎಷ್ಟರ ಮಟ್ಟಿಗಿದೆ, ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇದ್ವಿ. ದೌರ್ಬಲ್ಯ ಏನು ಹಾಗಾದರೆ? ಪಾಕ್ನ ದೌರ್ಬಲ್ಯ ಏನು? ಕಿವೀಸ್ ವಿರುದ್ಧದ ಸೋಲಿನಿಂದಾಗಿ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿದೆ ಪಾಕಿಸ್ತಾನ. ಒತ್ತಡದಲ್ಲಿದ್ದಾಗ, ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದ್ದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಗೆಲ್ಲಬೇಕು ಅನ್ನುವ ಹಪಾಹಪಿಯಲ್ಲಿ ಎಡವಟ್ಟುಗಳೇ ಜಾಸ್ತಿ ಆಗತ್ತೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಎದುರಾಗುವಂಥ ಮೊದಲ ಸಮಸ್ಯೆ ಅಂತ ಹೇಳಿದ್ರೆ ಒತ್ತಡ. ಇನ್ನು ಬಾಬರ್ ಇಮಾಮ್ ಮೇಲೆಯೇ ಇಡೀ ತಂಡ ಅವಲಂಬನೆ ಆಗಿದೆ. ಇಲ್ಲಿ ನೀವು ಗಮನಿಸಬೇಕಾಗತ್ತೆ, ಬಾಬರ್ ಮತ್ತು ಇಮಾಮ್
ಇಬ್ಬರ ಮೇಲೇ ಬಹಳ ದೊಡ್ಡ ಇಡೀ ತಂಡದ ಭವಿಷ್ಯ, ಇಡೀ ತಂಡದ ಆಟ, ಇಡೀ ತಂಡದ ಸಾಮರ್ಥ್ಯ, ಇಡೀ ತಂಡದ ಶಕ್ತಿ ಅಂತ ಹೇಳಿದ್ರೆ ಅವರಿಬ್ಬರು. ಒಂದು ವೇಳೆ ಅವರಿಬ್ಬರು ವೈಫಲ್ಯ ಆದರೆ, ಅವರಿಬ್ಬರು ವಿಫಲರಾದರೆ ಇಡೀ ಟೀಮಲ್ಲಿ ಕೊಲಾಪ್ಸ್ ಆಗುತ್ತೆ. ಇದು ಕೂಡ ಗಮನದಲ್ಲಿಟ್ಕೋಬೇಕಾಗುತ್ತೆ. ಜೊತೆಗೆ ಇತ್ತೀಚಿನ ಮುಖಾಮುಖಿಗಳಲ್ಲಿ ಸತತವಾಗಿ ಹಿನ್ನಡೆ ಕೂಡ ಇದೆ. ಇಂದಿನ ಸೋಲು ಕೂಡ, ಜೊತೆಗೆ ಭಾರತದ ಇಂದಿನ ಮ್ಯಾಚ್ಗಳಲ್ಲಿ ಆ ಸೋಲಿನ ಕಹಿ ಅನುಭವ ಇದೆಯಲ್ಲ, ಗೆಲ್ಲಬೇಕು ಅನ್ನುವ ಹಪಾಹಪಿ ಜಾಸ್ತಿ ಇದೆ. ಜೊತೆಗೆ ವೇಗ, ಸ್ಪಿನ್ ಎರಡರಲ್ಲೂ ಕೂಡ ಪ್ರಮುಖ ಬೌಲಿಂಗ್ ವೈಫಲ್ಯತೆ, ಕೊರತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವತ್ತೇನಾದರೂ ಪಾಕಿಸ್ತಾನಲ್ಲಿ ಸೋತ್ರೆ ನಾಕೌಟ್ನಿಂದಲೇ ಹೊರಬೀಳುವಂಥ ಲೆಕ್ಕಾಚಾರಗಳಿದ್ದಾವೆ, ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒತ್ತಡದಲ್ಲಿದೆ ಪಾಕಿಸ್ತಾನ ತಂಡ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಮುಜುಗರ ಆಗೋದಿಲ್ಲ, ಯಾವುದೇ ರೀತಿಯ ಹಿನ್ನಡೆ ಆಗೋದಿಲ್ಲ. ಪಾಕಿಸ್ತಾನ ಒತ್ತಡದಲ್ಲಿದೆ, ಭಾರತ ಅತ್ಯಂತ ಉತ್ಸಾಹದಲ್ಲಿದೆ. ಸೊ ಹೀಗಾಗಿ ಭಾರತ ಗೆಲ್ಲಬೇಕು ಅಂತ ಹೇಳಿ ಇಡೀ ಭಾರತೀಯರೆಲ್ಲರೂ ಕೂಡ ಪೂಜೆ, ಹೋಮ, ಹವನ ಮಾಡ್ತಾ ಇದ್ದಾರೆ. ಪಾಕ್ ಎದುರು ಗೆಲ್ಲುವ ಸಂದರ್ಭ ಇದೆಯಲ್ಲ, ಅದು ಭಾರತೀಯರಿಗೆ ಅತಿ ದೊಡ್ಡ ಸಂಭ್ರಮ. ಅದು ಹೇಳಿ ಕೇಳಿ ಪಾಕಿಸ್ತಾನ ನಮಗೆ ವೈರಿ ರಾಷ್ಟ್ರ. ಬಟ್ ಕ್ರಿಕೆಟ್ನಲ್ಲಿ ಅಥವಾ ಯಾವುದೇ ರೀತಿಯ ಸ್ಪೋರ್ಟ್ಸ್ನಲ್ಲಿ ನಾವು ಅಂಥ ವೈರತ್ವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈ ಆಟಗಳೆಲ್ಲವೂ ಕೂಡ ಸ್ಫೂರ್ತಿದಾಯಕವಾಗಿರುತ್ತೆ. ಕ್ರೀಡಾ ಸ್ಫೂರ್ತಿಯಿಂದ, ಕ್ರೀಡಾ ಮನೋಭಾವದಿಂದಲೇ ಇರಬೇಕಾಗತ್ತೆ. ಬಟ್ ಭಾರತೀಯರಿಗೆ ಪಾಕಿಸ್ತಾನ ಯಾವತ್ತಿದ್ರೂ ಕೂಡ ವೈರಿ ರಾಷ್ಟ್ರ. ಆ ವೈರಿ ರಾಷ್ಟ್ರವನ್ನು ಬಗ್ಗು ಬಡಿಯೋದು, ಆ ವೈರಿ ರಾಷ್ಟ್ರವನ್ನು ಸೋಲಿಸಿ ಮನೆಗೆ ಕಳಿಸೋದಿದೆಯಲ್ಲ, ಅದೊಂದು ರೀತಿಯ ಸಂಭ್ರಮ ಸಹಜವಾಗಿ ಬರುತ್ತೆ. ಸಹಜವಾದ ಸಂಭ್ರಮ. ಯಾವುದೇ ದೇಶಗಳನ್ನು ನೋಡಿ ನೀವು, ಯಾವುದೇ ದೇಶಗಳ ವಿರುದ್ಧ ಗೆಲುವನ್ನು ಕಂಡಾಗ ಪಾಕಿಸ್ತಾನದ ವಿರುದ್ಧದ ಗೆಲುವಿನ ಸಂಭ್ರಮವೇ ಬೇರೆಯಾಗುತ್ತೆ, ಆ ಲೆವೆಲೇ ಬೇರೆಯಾಗಿರುತ್ತೆ. ಅಂಥ ಲೆವೆಲ್ನ ಖುಷಿ, ಸಂಭ್ರಮ ಭಾರತೀಯರಿಗಿರುತ್ತೆ. ಇನ್ನು ಪಾಕಿಗೆ ಹೋಗದಂಥ ಟೀಮ್ ಇಂಡಿಯಾ ಇಲ್ಲಿವರೆಗೂ ಕೂಡ ಹೋಗಿಲ್ಲ. ಏನಾಗಿದೆ ಅಂತ ನಾವು ಕೂಡ ನೋಡಬೇಕಾಗತ್ತೆ. ಮುಂಬೈ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ನಮ್ಮ ಟೀಮ್ ಇಂಡಿಯಾ ಕಾಲಿಟ್ಟಿಲ್ಲ. ಮುಂಬೈ ದಾಳಿ ಬಳಿಕ, ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನ. ಆದರೆ ಇಂಡಿಯಾ ಟೀಮ್ ಇಲ್ಲಿಯವರೆಗೂ ಪಾಕಿಸ್ತಾನಕ್ಕೆ ಕಾಲೇ ಇಟ್ಟಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮುಂಬೈ ದಾಳಿ. 2007 ಮತ್ತು 2008ರಿಂದ ಭಾರತ ತಂಡ ಪಾಕಿಸ್ತಾನದ ಪ್ರವಾಸವನ್ನು ಕೈಗೊಂಡಿಲ್ಲ. ಯಾಕೆ ಹೋಗಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಆ ಸ್ಫೋಟದ ನಂತರದಲ್ಲಿ ಆಗಿದ್ದಂಥ ಆಘಾತ ಇದೆಯಲ್ಲ, ಅದು ಎಷ್ಟೋ ಜನರ ಸಾವು ನೋವಾಯ್ತಲ್ಲ, ಆ ನಂತರದಲ್ಲಿ ಮತ್ತಷ್ಟು ವೈರತ್ವ ಜಾಸ್ತಿ ಆಗ್ತಾ ಹೋಯಿತು. ಸೊ ಜೊತೆಗೆ 2008ರ ಮುಂಬೈ ಭಯೋತ್ಪಾದಕ ದಾಳಿಯ ನಂತರ ಭಾರತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತು. ಎರಡು ದೇಶಗಳು ICC ACC ಪಂದ್ಯಾವಳಿಗಳಲ್ಲಿ ಮಾತ್ರ ಸೆಣಸಾಟ ಆಗುತ್ತೆ. 2013ರಿಂದ 2011ರವರೆಗೆ ಏಕದಿನ ಮತ್ತು T20 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾವೆ. ಇನ್ನು ನಮ್ಮ ಭಾರತದ ಮೈಲಿಗಲ್ಲುಗಳನ್ನು ಕೂಡ ನೋಡಬೇಕಾಗತ್ತೆ. ಸಂಭಾವ್ಯ ತಂಡಗಳು, ಸಂಭಾವ್ಯ ಆಟಗಾರರ ಪಟ್ಟಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ನಾವು, ಯಾರೆಲ್ಲ ಸಂಭಾವ್ಯ ಆಟಗಾರರಿದ್ದಾರೆ ಅಂಥೇಳಿ. ಅದರ ಆಮನಂತರಕ್ಕೆ ಹೋಗೋಣ. ನೋಡಿ, ಭಾರತದ ಮೈಲಿಗಲ್ಲುಗಳು ಹೇಗಿದ್ದಾವೆ ICC ಟೂರ್ನಿಗಳಲ್ಲಿ ಅಂತ ಕೂಡ ನಾವು ನೋಡಬೇಕಾಗತ್ತೆ. ICC ಟೂರ್ನಿಗಳಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿದೆ. ಏಕದಿನ ವಿಶ್ವಕಪ್ನಲ್ಲಿ 3 ದಶಕಗಳ ಕಾಲ ಮುಖಾಮುಖಿಯಾಗಿದ್ದಾರೆ. ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಭಾರತವನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಿಲ್ಲ. ಭಾರತ T20 ವಿಶ್ವಕಪ್ನಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸ್ತಾ ಬಂದಿದೆ. ಭಾರತ ತಂಡ 8 ಪಂದ್ಯಗಳಲ್ಲಿ 7ರಲ್ಲಿ ಜಯಗಳಿಸಿದೆ. 2007ರ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ದಿಗ್ವಿಜಯವನ್ನು ಸಾಧಿಸಿದ್ದು ಮಾತ್ರ ಅದ್ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಇನ್ನು ಟೀಮ್ ಇಂಡಿಯಾ ಲಾಸ್ಟ್ ಟೂರನ್ನು ಕೂಡ ನೋಡೋಣ, ಯಾವಾಗ ಟೂರ್ ಮಾಡಿತ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಆಗಿರುವಂಥ, ಅಂದರೆ ಪಾಕಿಸ್ತಾನ ದಾಳಿಯ ನಂತರದಲ್ಲಿ, ಮುಂಬೈ ದಾಳಿಯ ನಂತರದಲ್ಲಿ ಭಾರತ ಮಾನಸಿಕವಾಗಿ ಆಗಲೇ ದೂರ ಆಗಿದ್ವಿ, ಪಾಕಿಸ್ತಾನದಿಂದ ಆಗಲೇ ದೂರ ಆಗಿತ್ತು. ವೈರತ್ವ ಮತ್ತಷ್ಟು ಪುಟಿದೇಳುವ ರೀತಿಯಲ್ಲಿ ಆಯಿತು. ದಾಳಿ ಮಾಡಿದ ನಂತರದಲ್ಲಿ ಮತ್ತಷ್ಟು ಬಹಳ ದೊಡ್ಡ ಮಟ್ಟಕ್ಕೆ ಘಾಸಿ ಆಗೋಯಿತು. ಹೀಗಾಗಿ 2008ರಲ್ಲಿ ಟೀಮ್ ಇಂಡಿಯಾ ಕೊನೆಯ ಬಾರಿಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿತ್ತು. ಭಾರತ ತಂಡ 3 ಪಂದ್ಯಗಳಲ್ಲಿ ಟೆಸ್ಟ್ ಸರಣಿಯನ್ನು 1-0 ಅಂತರದಲ್ಲಿ ಭಾರತವೇ ಜಯವನ್ನು ಗಳಿಸಿತ್ತು. ಇನ್ನು ಈ ಸರಣಿಯ 2 ಪಂದ್ಯಗಳು ಡ್ರಾ ಕೂಡ ಆಗಿತ್ತು. ಒಟ್ಟಿನಲ್ಲಿ ಭಾರತ ಪಾಕಿಸ್ತಾನದ ರೋಚಕ ಪಂದ್ಯ ಇವತ್ತು ನಡೀತಾ ಇದೆ. ಇತಿಹಾಸ ಏನೇ ಇರಲಿ, ಇತಿಹಾಸ ಅಂಕಿಅಂಶಗಳು ಏನೇ ಇರಲಿ, ಬಟ್ ಇವತ್ತು ಇತಿಹಾಸ ಬರೆಯುವಂಥ ಕ್ಷಣ ನಮಗೆ ಬಂದಿದೆ. ಇವತ್ತು ದಾಖಲೆ ಮಾಡುವಂಥ ಕ್ಷಣ ನಮ್ಮ ಮುಂದೆ ಇದೆ. 2ವರೆಗೆ ಮ್ಯಾಚ್ ಆರಂಭ ಆಗುತ್ತೆ. ಈ ಮ್ಯಾಚ್ನಲ್ಲಿ ಯಾರು
ಹೆಚ್ಚಿನ ಮಟ್ಟದ ಬಹಳದೊಡ್ಡ ಮಟ್ಟದ ಶಕ್ತಿಯನ್ನು ಬಹಳದೊಡ್ಡ ಮಟ್ಟದ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಭಾರತೀಯರ ಮೇಲೆ, ಇಡೀ ಭಾರತ ತಂಡದ ಮೇಲೆ ಭಾರತೀಯರ ನಿರೀಕ್ಷೆಗಳು ಕೋಟಿ ಕೋಟಿ ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆಯಂತೆಯೇ ನಮ್ಮ ಆಟಗಾರರು ಪ್ರದರ್ಶನ ಕೊಡ್ತಾರೆ. ಭಾರತೀಯರಿಗೆ ಈ ತಂಡ, ನಮ್ಮ ತಂಡ ನಿರಾಶೆ ಮಾಡೋದಿಲ್ಲ ಎನ್ನುವ ಸದಾಶಯದೊಂದಿಗೆ ನೋಡ್ತಾ ಇದ್ದೀರಿ. ಟೀಮ್ ಇಂಡಿಯಾ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಭಾಳ ಖುಷಿಯಲ್ಲಿದೆ. ಈ ಖುಷಿ, ಜೋಶ ನಮ್ಮ ಭಾರತ ತಂಡಕ್ಕೆ ಮತ್ತಷ್ಟು ಹೆಚ್ಚಿನ ಶಕ್ತಿಯನ್ನು, ಸ್ಫೂರ್ತಿನ ತಂದೊಡ್ಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಎಸ್, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕಲೀಗ ಪ್ರಭು ಹಾದಿ ಮನೆ ಕೊಡ್ತಾರೆ. ಪ್ರಭು, ನೋಡ್ತಾ ಇದ್ದೀವಿ, ಒಂದು ಕ್ರಿಕೆಟ್ ಫೀವರ್ ಇದೆಯಲ್ಲ, ಇಡೀ ದೇಶದಲ್ಲಿ ಒಂದು ರೋಮಾಂಚನಕಾರಿಯಾದಂಥ ಫೀವರ್ ಹರಡುತ್ತಾ ಇದೆ. ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. 2:15 ಇನ್ನೇನು 15 ನಿಮಿಷ ಅಷ್ಟೇ ಮ್ಯಾಚ್ ಆರಂಭ ಆಗುತ್ತೆ. ಈಗಾಗಲೇ ಟಾಸ್ ಗೆದ್ದು ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಒಂದು ರೀತಿಯ ಈ ಸೆಂಟಿಮೆಂಟ್ ಜೊತೆಗೆ ಪಾಕಿಸ್ತಾನದ ಜೊತೆ ಇರುವಂಥ ವೈರತ್ವ ಇದೆಯಲ್ಲ, ಅದು ಹೆಚ್ಚಿಗೆ ಕ್ರೇಜ್ ಹುಟ್ಟಾಕುತ್ತೆ. ಈ ಬಾರಿ ಪಾಕಿಸ್ತಾನ ಭಾರತದ ಬಲಾಬಲಗಳು ಹೇಗೆ, ಲೆಕ್ಕಾಚಾರಗಳು ಹೇಗೆ, ಅಭಿಮಾನಿಗಳು ಯಾವ ರೀತಿ ಜೋಶ್ ಇದೆ? ಗೋಹೆಡ್ ಪ್ರಭು. ನಿಜಕ್ಕೂ ದಶರಥ್, ಈಗ ಕೇವಲ ಪಾಕಿಸ್ತಾನ ಇಂಡಿಯಾ ಅಷ್ಟೇ ಅಲ್ಲ, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಬದ್ಧ ವೈರಿಗಳ ನಡುವಿನ ರಣರೋಚಕ ಕಾದಾಟಕ್ಕಾಗಿ ಇಡೀ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಟಾಸ್ ಆಗಿದೆ, ಬ್ಯಾಟಿಂಗ್ ಆಯ್ಕೆಯನ್ನು ಮಾಡಿಕೊಂಡಿದೆ ಪಾಕಿಸ್ತಾನ. ಅದರ ಜೊತೆಗೆ ಭಾರತದ ನಮ್ಮ 11 ಆಟಗಾರರು ಕೂಡ ಅಷ್ಟೇ ಹುರುಪಿನಲ್ಲಿ ಅಖಾಡಕ್ಕೆ ಇಳಿಯುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ. ನೀವು ಹೇಳ್ತಾ ಇದ್ರಿ ನಮ್ಮ ಭಾರತ ತಂಡದ ಪ್ಲೇಯರ್ಸ್ಗಳ ಒಂದು ಫಾರ್ಮ್ ಹೇಗಿದೆ ಮತ್ತು ಪಾಕಿಸ್ತಾನದ ಆಟಗಾರರ ಒಂದು ಫಾರ್ಮ್ ಹೇಗಿದೆ ಅಂಥೇಳಿ. ಬಟ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಲಾಗಿಲ್ಲ. ಬಾಂಗ್ಲಾದೇಶದ ವಿರುದ್ಧ ಯಾವ ತಂಡ ಕಣಕ್ಕಿಳಿದಿತ್ತೋ ಅದೇ ತಂಡವನ್ನು ಈಗ ಅಂದರೆ ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ. ಎಲ್ಲೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯಕ್ಕೆ ಅಲಭ್ಯರಾಗ್ತಾರೆ ಅನ್ನುವಂಥ ಅನುಮಾನಗಳು ಕೂಡ ಸಾಕಷ್ಟಿತ್ತು. ನಮಗೆ ಡೌಟ್ ಇತ್ತು, ಯಾಕಂದರೆ ಅವರು ಐಸ್ ಪ್ಯಾಕನ್ನು ಕಟ್ಕೊಂಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಆ ಫೋಟೋ. ಹಾಗಾಗಿನೇ ಅವರು ಕೂಡ ಇವತ್ತು ತಂಡದಲ್ಲಿ ಆಡ್ತಾ ಇದ್ದಾರೆ. ಅವ್ರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಮತ್ತು ಅವ್ರದ್ದು ಇನ್ನೊಂದು ದಾಖಲೆ 14,000 ರನ್ನ ಪೂರೈಸುವಂಥ ಸಾಧ್ಯತೆ, ಅದು ಕೂಡ ಪಾಕಿಸ್ತಾನದ ವಿರುದ್ಧವೇ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ರೋಹಿತ್ ಶರ್ಮಾ ಕೂಡ ಬಾಂಗ್ಲಾದ ವಿರುದ್ಧ ಉತ್ತಮ ಆಟವನ್ನು ಆಡಿದ್ರು. ಅವರು ಕೂಡ 41 ರನ್ನ ಗಳಿಸಿದ್ರು. ಉತ್ತಮ ಫಾರ್ಮ್ನಲ್ಲಿದ್ದಾರೆ ರೋಹಿತ್ ಶರ್ಮಾ ಕೂಡ. ಇವತ್ತು ಕೂಡ ತಮ್ಮ ನಾಯಕನ ಆಟವನ್ನು ಪ್ರದರ್ಶನ ಮಾಡ್ತಾರೆ ಅನ್ನುವಂಥ ನಂಬಿಕೆ ಜಾಸ್ತಿ ಕೂಡ ಇದೆ. ಇನ್ನು ಶುಭಮನ್ ಗಿಲ್ ಭರ್ಜರಿ ಶತಕವನ್ನು ದಾಖಲಿಸಿ ಟೀಮ್ ಇಂಡಿಯಾ ಗೆಲುವಿಗೆ ಕಾರಣ ಆಗಿದ್ರು. ಅವ್ರ ಮೇಲೂ ಕೂಡ ಸಾಕಷ್ಟು ರೀತಿಯಾದಂಥ ಭರವಸೆ ಇದೆ. ಇವತ್ತು ಕೂಡ ಸೆಂಚುರಿಯನ್ನು ಹೊಡಿತಾರೆ ಅನ್ನುವಂಥ ಕನಸನ್ನು ಟೀಮ್ ಇಂಡಿಯಾದ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಮತ್ತು ಗಿಲ್ ಅಭಿಮಾನಿಗಳು ಕೂಡ ಅದೇ ಒಂದು ಆಶಾ ಭಾವನೆಯಲ್ಲಿದ್ದಾರೆ. ಅದರ ಜೊತೆಗೆ ಶಮಿ 5 ವಿಕೆಟ್ಗಳನ್ನು ಕಬಳಿಸಿದ್ರು ಬಾಂಗ್ಲಾ ವಿರುದ್ಧ. ಈ ಬಾರಿ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಬೆಟ್ಟದಷ್ಟಿದ್ದಾವೆ. ಹಾಗಾಗಿನೇ ಸ್ಪೀಡ್ ಬೌಲಿಂಗ್ ವಿಭಾಗದಲ್ಲಿ ಶಮಿ ಆಗಿರ್ಬೋದು, ಅದರ ಜೊತೆಗೆ ಹಾರ್ದಿಕ್ ಪಾಂಡೆ ಕೂಡ ಸ್ವಲ್ಪ ಮಟ್ಟಿಗೆ ಬಲವನ್ನು ತುಂಬಬಹುದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಹೀಗೆ ಮತ್ತೆ ರಾಣಾ ಆಗಿರ್ಬೋದು. ಅಂದರೆ ಉತ್ತಮವಾದಂಥ ಬೌಲಿಂಗ್ ವಿಭಾಗವನ್ನು ಕೂಡ ಟೀಮ್ ಇಂಡಿಯಾ ಹೊಂದಿದೆ. ಬ್ಯಾಟಿಂಗ್ ಅಂತೂ ಕೂಡ ಹೇಳಲೇಬಾರ್ದು. ರೋಹಿತ್ ಶರ್ಮಾ ಕೂಡ ಉತ್ತಮ ಫಾರ್ಮ್, ಅದರ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಇವತ್ತು ಅಬ್ಬರಿಸ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆಂಟ್ ಎಲ್ಲ ಅಭಿಮಾನಿಗಳಿಗೆ ಇರುವಂಥದ್ದು. ಅದರ ಜೊತೆಗೆ ಪಾಕಿಸ್ತಾನವನ್ನು ಕೂಡ ನಾವು ಅಷ್ಟು ಸುಲಭವಾಗಿ ಇಲ್ಲಿ ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಅನಿಸ್ತಾ ಇದೆ. 2017ರಲ್ಲಿ ಇದೇ ಪಾಕಿಸ್ತಾನ ನಮ್ಮ ಅಂದರೆ ಟೀಮ್ ಇಂಡಿಯಾ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿತ್ತು. ಆ ಒಂದು ಸೋಲಿನ ಸೇಡನ್ನು ತೀರಿಸಿಕೊಳ್ಬೇಕು ಅನ್ನುವಂಥ ಒಂದು ಕಾತರ ಈಗ ಟೀಮ್ ಇಂಡಿಯಾಕ್ಕಿದೆ. ಹಾಗಾಗಿ ಎಲ್ಲ ರೀತಿಯ ಫಾರ್ಮೆಟ್ಗಳಲ್ಲೂ ಕೂಡ ಟೀಮ್ ಇಂಡಿಯಾ ಸ್ಟ್ರಾಂಗ್ ಅನ್ನೋದನ್ನು ಸಾಬೀತುಪಡಿಸ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈಗ ನಾವು ನೋಡ್ತಾ ಇದ್ವಿ, ಮೊದಲ ಒಂದು ಶುಭಾರಂಭ ಪಂದ್ಯದಲ್ಲಿ ಉತ್ತಮವಾದಂಥ ಒಂದು ರನ್ನನ್ನು ಕಲೆ ಹಾಕಿದ್ರು, 224 ರನ್ ಕಲೆ ಹಾಕಿದ್ರು. ಹಾಗಾಗಿ ಪಾಕಿಸ್ತಾನದ ಈಗ ರನ್ ರೇಟ್ ನೋಡಿಕೊಂಡು ಅವರೆಷ್ಟು ಒಂದು 250 ಅಥವಾ 200 ಒಳಗಡೆ ಅವ್ರನ್ನ ಆಲ್ಔಟ್ ಮಾಡಿದರೆ ಖಂಡಿತವಾಗ್ಲೂ ಅವ್ರನ್ನ ಬೇಗನೆ ಚೇಂಜ್ ಮಾಡಿ ನಾವು ಹಿಡಿಬೋದು. ಅದನ್ನು ಇವತ್ತು ದುಬೈನ ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಏನಿದೆ ಇದು ಭಾರತಕ್ಕೇನು ಹೊಸದಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಪಂದ್ಯಾವಳಿಗಳನ್ನು ಕೂಡ ಆಡಲಾಗಿದೆ. ಆಲ್ರೆಡಿ ಟೀಮ್ ಇಂಡಿಯಾ ಅದಕ್ಕೆ ಹೊಂದಿಕೊಂಡಿದೆ. ಸ್ಪಿನ್ನರ್ಗಳಿಗೆ ಪೂರಕವಾದಂಥ ಒಂದು ಪಿಚ್ ಅಂತೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ಬಟ್ ಈಗ ಏನು ಮ್ಯಾಚ್ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ದೇಶಾದ್ಯಂತ ಪ್ರಾರ್ಥನೆಗಳು ಕೂಡ ನಡೀತಾ ಇದೆ, ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ. ಈಗ ನಾವು ಸರ್ಚ್ ಮಾಡ್ತಾ ಇದ್ವಿ ಗೂಗಲಲ್ಲಿ, ಆಲ್ರೆಡಿ 70
95% ವಿನ್ ಆಗುವಂತಹ ತಂಡ ಭಾರತವೇ ಅಂತ ಹೇಳಿ ಆಲ್ರೆಡಿ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ದೊಡ್ಡ ಮಟ್ಟದ ಬೆಟ್ಟಿಂಗ್ಗಳು ಕೂಡ ಶುರುವಾಗಿದ್ದಾವೆ. ಅಂದ್ರೆ ಇಲ್ಲಿ ಮುಂಬೈ ಮೇಲೆ ದಾಳಿದಂಥ ಸಂದರ್ಭದಲ್ಲಿ ಅದಾದ್ಮೇಲೆ ಪಾಕಿಸ್ತಾನಕ್ಕೆ ಹೋಗುವುದನ್ನ ಕಂಪ್ಲೀಟ್ ಆಗಿ ಭಾರತ ನಿರಾಕರಿಸಿತು. ಭದ್ರತೆ ಕಾರಣದಿಂದಾಗಿ ಈಗ ಅವರು ಕೂಡ ಆತಿಥ್ಯಕ್ಕೆ ಕೇಳಿದ್ರು, ಭಾರತ ಇಲ್ಲೇ ಆಡಬೇಕು ಅಂತೇಳಿ. ಆದರೆ ಅದನ್ನ ಸಾರಾ ಸಗಟವಾಗಿ ತಳ್ಳಿ ಹಾಕಿದ್ರು. ಬಟ್ ಈಗ ಆ ಒಂದು ಕೋಪ ಕೂಡ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಅದನ್ನು ಕೂಡ ಈ ಒಂದು ಸೋಲಿನ ಮೂಲಕ, ಅಂದ್ರೆ ಭಾರತವನ್ನ ಸೋಲಿಸಬೇಕು, ಆ ಮೂಲಕ ಈ ಕೋಪವನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಅವರ ಸ್ಟ್ರೆಂತ್ ಅನ್ನು ಕೂಡ ನೀವು ಹೇಳ್ತಾ ಇದ್ರಿ. ಬಾಬರ್ ಅಜಮ್ ಏನಿದ್ದಾರೆ ಅವರು ಇವತ್ತು ಅಲಭ್ಯರಾಗ್ತಾ ಇದ್ದಾರೆ. ಹಿಮಾ ಮೂಲಕ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಹಾಗಾಗಿ ಅವರು ಆರಂಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಉತ್ತಮವಾದಂಥ ರನ್ನನ್ನು ಕಲೆ ಹಾಕಿದ್ರು. ಹಾಗಾಗಿ ಅವರ ಒಂದು ಅಲಭ್ಯತೆ ಪಾಕಿಸ್ತಾನಕ್ಕೆ ತುಂಬ ಕಾಡ್ಬೋದು ಅಂತ ಅನಿಸ್ತಾ ಇದೆ. ಹೇಳಿಕೊಳ್ಳುವಂತಹ ಒಂದು ಬ್ಯಾಟಿಂಗ್ ಪ್ರದರ್ಶನ ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇಲ್ಲ. ನ್ಯೂಜಿಲೆಂಡ್ ತಂಡದ ವಿರುದ್ಧ ಆರಂಭಿಕ ಪಂದ್ಯವನ್ನು ಆಡಿದ್ರಿಂದ ನೋಡಿದಂತಹ ಸಂದರ್ಭದಲ್ಲಿ, ಜೊತೆಗೆ ಬೌಲಿಂಗ್ ವಿಭಾಗದಲ್ಲೂ ಕೂಡ ಉತ್ತಮವಾದಂಥ ಸ್ಟ್ರೆಂತನ್ನು ಕೂಡ ಹೊಂದಿದ್ರು. ನಮ್ಮ ಭಾರತ ತಂಡದ ಒಂದು ಬ್ಯಾಟರ್ಸ್ ಏನಿದ್ದಾರೆ ಅವರ ಒಂದು ಬೌಲಿಂಗ್ಗಳಿಗೆ ತಕ್ಕ ಉತ್ತರವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ನಿಜಕ್ಕೂ ಇದು ಬದ್ಧ ವೈರಿಗಳ ಒಂದು ಕಾದಾಟ. ಯಾಕಂತ ಹೇಳಿದ್ರೆ ನೋಡಿ, 2017ರಲ್ಲಿ ಆ ಒಂದು ಸೋಲಿನ ಸೇಡನ್ನ ನಾವು ಮತ್ತೆ ತೀರಿಸಿಕೊಳ್ಬೇಕಾಗಿದೆ. ಈ ಹಿಂದಿನ ಕೆಲವೊಂದಿಷ್ಟು ಈ ICC ಫಾರ್ಮೆಟ್ಗಳಾಗಿರ್ಬೋದು, ಮತ್ತೆ ಏಷ್ಯಾ ಕಪ್ ಆಗಿರ್ಬೋದು, ಅದರ ಜೊತೆಗೆ ಈ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ 2-3ರಲ್ಲಿ ಭಾರತ ಒಂದು ಪಾಯಿಂಟ್ ಅನ್ನ ಗಳಿಸಿಕೊಂಡಿದೆ. ಹಾಗಾಗಿನೇ ಈಗ ತಂಡದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ, ಅಂದ್ರೆ ಈ ಹಿಂದೆ ಇದ್ದಂತಹ ತಂಡ 2017ರಲ್ಲಿಗೂ ಮತ್ತೆ 2024 ತಂಡಕ್ಕೂ ಹೋಲಿದ್ರೆ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಎಲ್ಲ ಫಾರ್ಮೆಟ್ನಲ್ಲೂ ಕೂಡ ಟೀಮ್ ಇಂಡಿಯಾ ಬಲಿಷ್ಠವಾಗಿದೆ. ಹಾಗಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುತ್ತೆ ಅನ್ನುವಂಥದ್ದು ಅಷ್ಟೇ ಅಲ್ಲ, ಈ ಒಂದು ICC ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಭಾರತೀಯರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ ದಶರಥ್. ಬಟ್ ಈಗ ನೀವು ಹೇಳಿದ ಹಾಗೆ ಏನು ಭಾರತ ತಂಡ ಕಂಪ್ಲೀಟ್ ಆಗಿ ಅಖಾಡಕ್ಕೆ ಇಳಿಯೋಕೆ ಇನ್ನೊಂದು ಕೆಲವು ಸೆಕೆಂಡ್ಗಳು ಬಾಕಿ ಇದೆ. ಅಂತಿಮವಾಗಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನ ಕೊಡ್ತಾರೆ ನಮ್ಮ ಭಾರತದ ಹುಲಿಗಳು ಅನ್ನುವಂತಹ ಆ ಒಂದು ನಿರೀಕ್ಷೆ ಅದು ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಶರಥ್. ಥ್ಯಾಂಕ್ ಯು ಪ್ರಭು ನಿಮ್ಮರ ಮಾಹಿತಿಗೆ.